ಸ್ನೇಹಿತರೇ ನಮಸ್ಕಾರ. ವೃಶ್ಚಿಕ ರಾಶಿಯವರು ರಹಸ್ಯವಾಗಿ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆವೇ? ಆ ಮಹಿಳೆಯರು ಯಾರು? ಜ್ಯೋತಿಷ್ಯಶಾಸ್ತ್ರದಲ್ಲಿ ಪ್ರತಿಯೊಂದು ರಾಶಿಗೂ ತನ್ನದೇ ಆದ ಮನೋಭಾವ, ಆಸಕ್ತಿ, ಭಾವನಾತ್ಮಕ ಆರ ಮತ್ತು ಆಕರ್ಷಣೆಯ ಶಕ್ತಿಯಿರುತ್ತದೆ. ಈ ರಾಶಿಗಳಲ್ಲಿ ವೃಶ್ಚಿಕ ರಾಶಿ ಅತ್ಯಂತ ರಹಸ್ಯಮಯ, ಆಳವಾದ ಮತ್ತು ತೀವ್ರ ಭಾವನೆಗಳನ್ನು ಒಳಗೊಂಡ ರಾಶಿಯಾಗಿ ಗುರುತಿಸಲ್ಪಟ್ಟಿದೆ. ವೃಶ್ಚಿಕ ರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಸುಲಭವಲ್ಲ. ಅವರು ಹೊರಗೆ ಶಾಂತವಾಗಿದ್ದರೂ ಒಳಗೆ ಭಾವನೆಗಳ ಮಹಾಸಾಗರವನ್ನು ಹೊಂದಿರುತ್ತಾರೆ. ವಿಶೇಷವಾಗಿ ಮಹಿಳೆಯರ ಬಗ್ಗೆ ಅವರ ಆಕರ್ಷಣೆ ಬಹಳ ಬಾರಿ ಬಹಿರಂಗವಾಗದೆ ರಹಸ್ಯವಾಗಿ ನಡೆಯುತ್ತದೆ. ವೃಶ್ಚಿಕ ರಾಶಿಯವರು ರಹಸ್ಯವಾಗಿ ಯಾವ ರೀತಿಯ ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ? ಆ ಆಕರ್ಷಣೆಯ ಮೂಲ ಕಾರಣವೇನು ಹಾಗೂ ಅದರ ಪರಿಣಾಮಗಳು ಯಾವುವು ಎಂಬುದನ್ನು ವಿವರವಾಗಿ ತಿಳಿಯೋಣ. ವೃಶ್ಚಿಕ ರಾಶಿಯ ಸ್ವಭಾವದ ಮೂಲ ನೋಡುವಾಗ, ವೃಶ್ಚಿಕ ರಾಶಿಯ ಅಧಿಪತಿ ಗ್ರಹ ಮಂಗಳ ವೃಶ್ಚಿಕರಲ್ಲಿ ಕಾಣುವ ಮುಖ್ಯ ಗುಣಗಳು ನೋಡಿದಾಗ ಆಳವಾದ ಭಾವನೆ, ತೀವ್ರ ಆಸಕ್ತಿ, ರಹಸ್ಯಪ್ರಿಯ ಸ್ವಭಾವ, ಶಂಕೆ ಮತ್ತು ಸಂಶಯ, ಸಂಪೂರ್ಣವಾಗಿ ಒಪ್ಪಿಕೊಳ್ಳುವ ಅಥವಾ ಸಂಪೂರ್ಣವಾಗಿ ದೂರ ಸರಿಯುವ ಮನೋಭಾವ ಇರುತ್ತದೆ. ವೃಶ್ಚಿಕರು ಮೇಲ್ಮೈಯಲ್ಲಿ ಬದುಕುವುದಿಲ್ಲ. ಎಲ್ಲವೂ ಅವರಿಗೆ ಆಳವಾಗಿ ತಟ್ಟಬೇಕು. ಅದೇ ಕಾರಣಕ್ಕೆ ಅವರ ಆಕರ್ಷಣೆಯೂ ಸಾಮಾನ್ಯವಾಗಿರದೆ ವಿಶೇಷವಾಗಿರುತ್ತದೆ. ವೃಶ್ಚಿಕರ ಆಕರ್ಷಣೆ ಯಾಕೆ ರಹಸ್ಯವಾಗಿರುತ್ತದೆ ಗೊತ್ತಾ? ವೃಶ್ಚಿಕ ರಾಶಿಯವರು ತಮ್ಮ ದುರ್ಬಲತೆಯನ್ನು ಯಾರಿಗೂ ತೋರಿಸಲು ಇಷ್ಟಪಡುವುದಿಲ್ಲ. ಪ್ರೇಮ ಅಥವಾ ಆಕರ್ಷಣೆ ಅವರಿಗೆ ದುರ್ಬಲತೆಯಂತೆ ಅನಿಸಬಹುದು. ಆದ್ದರಿಂದ ಮನಸ್ಸಿನಲ್ಲಿ ಆಕರ್ಷಣೆ ಇದ್ದರೂ ಹೊರಗೆ ತೋರಿಸೋದಿಲ್ಲ. ಭಾವನೆಗಳನ್ನು ಮಾತಿನಲ್ಲಿ ಹೇಳುವುದಕ್ಕಿಂತ ಮೌನದಲ್ಲಿ ಇಟ್ಟುಕೊಳ್ಳುತ್ತಾರೆ. ಜನರಿಗೆ ಗೊತ್ತಾದರೆ ತಮ್ಮ ಮೇಲೆ ಹಿಡಿತ ಕಡಿಮೆಯಾಗುತ್ತದೆ ಎಂಬ ಭಯ ಇರುತ್ತದೆ. ಇದರಿಂದಲೇ ವೃಶ್ಚಿಕರ ಆಕರ್ಷಣೆ ಬಹುಪಾಲು ಕಣ್ಣು, ಮೌನ, ದೂರದಿಂದ ಗಮನಿಸುವಿಕೆ ಇವುಗಳಲ್ಲಿ ವ್ಯಕ್ತವಾಗುತ್ತದೆ. ವೃಶ್ಚಿಕ ರಾಶಿಯವರು ಆಕರ್ಷಿತರಾಗುವ ಮಹಿಳೆಯರು ಯಾರು? 1. ಮೌನದೊಳಗೆ ಆರವಿರುವ ಮಹಿಳೆ. ಹೆಚ್ಚು ಮಾತನಾಡದೇ ಇದ್ದರೂ ತನ್ನ ಮೌನದಲ್ಲೇ ಭಾವನೆಗಳನ್ನು ಹೊತ್ತಿರುವ ಮಹಿಳೆ ವೃಶ್ಚಿಕರನ್ನು ತುಂಬಾ ಆಕರ್ಷಿಸುತ್ತಾರೆ. ಅವರ ಕಣ್ಣುಗಳಲ್ಲಿ ಪ್ರಶ್ನೆ, ಅನುಭವ ಮತ್ತು ಜೀವನದ ಅರ್ಥ ಕಾಣಿಸಿದಾಗ ವೃಶ್ಚಿಕನ ಮನಸ್ಸು ಅವರ ಕಡೆ ಸೆಳೆಯುತ್ತದೆ. ಅವಳು ಎಲ್ಲರಿಗೂ ತನ್ನ ಜೀವನವನ್ನು ತೆರೆದಿಡುವುದಿಲ್ಲ. ಈ ರಹಸ್ಯಭಾವವೇ ವೃಶ್ಚಿಕನ ಕುತೂಹಲವನ್ನು ಹೆಚ್ಚಿಸುತ್ತದೆ. 2. ಬಲಿಷ್ಠ ಮನಸ್ಸಿನ ಮಹಿಳೆ. ವೃಶ್ಚಿಕರು ಬಲಹೀನತೆಯನ್ನು ಮೆಚ್ಚುವುದಿಲ್ಲ. ಆದರೆ ನೋವು ಅನುಭವಿಸಿದರೂ ಜೀವನದ ಎದುರು ನಿಂತು ಹೋರಾಡುವ ಮಹಿಳೆಯತ್ತ ಅವರು ಆಕರ್ಷಿತರಾಗುತ್ತಾರೆ. ತೀರ್ಮಾನ ತೆಗೆದುಕೊಳ್ಳುವ ಶಕ್ತಿ, ಸ್ವಾಭಿಮಾನ, ಆತ್ಮಸ್ಥೈರ್ಯ. ಈ ಗುಣಗಳು ವೃಶ್ಚಿಕನಿಗೆ ಮಹಿಳೆಯ ಮೇಲೆ ಗೌರವವನ್ನು ಹುಟ್ಟಿಸುತ್ತವೆ. ಗೌರವವೇ ವೃಶ್ಚಿಕನಿಗೆ ಆಕರ್ಷಣೆಯ ಮೊದಲ ಹಂತ. 3. ಹಳೆಯ ನೋವು ಹೊತ್ತಿರುವ ಮಹಿಳೆ. ಒಮ್ಮೆ ಮೋಸ ಅನುಭವಿಸಿದ, ಜೀವನದಲ್ಲಿ ಆಳವಾದ ನೋವು ಕಂಡ ಮಹಿಳೆಯರಲ್ಲಿ ವೃಶ್ಚಿಕರು ತಮ್ಮದೇ ಪ್ರತಿಬಿಂಬವನ್ನು ನೋಡುತ್ತಾರೆ. ಅವರ ನಗುವಿನ ಹಿಂದೆ ನೋವು ಇರುವುದನ್ನು ವೃಶ್ಚಿಕರು ಬೇಗ ಗುರುತಿಸುತ್ತಾರೆ. ಇಂಥ ಮಹಿಳೆಯೊಂದಿಗೆ ಅವರು ಅಸಾಮಾನ್ಯವಾದ ಭಾವನಾತ್ಮಕ ಸಂಪರ್ಕವನ್ನು ಅನುಭವಿಸುತ್ತಾರೆ. ಇದು ಸಾಮಾನ್ಯ ಆಕರ್ಷಣೆ ಅಲ್ಲ, ಅದು ಆತ್ಮಮಟ್ಟದ ಬಂಧನ. 4. ಎಲ್ಲರಿಗೂ ಸುಲಭವಾಗಿ ಸಿಗದ ಮಹಿಳೆ. ವೃಶ್ಚಿಕರು ಎಲ್ಲರಿಗೂ ಇಷ್ಟವಾಗುವ ಮಹಿಳೆಯರತ್ತ ಹೆಚ್ಚು ಆಕರ್ಷಿತರಾಗುವುದಿಲ್ಲ. ತನ್ನ ಮೌಲ್ಯವನ್ನು ಅರಿತಿರುವ, ಎಲ್ಲರಿಗೂ ಮನಸ್ಸು ಕೊಡದ ಮಹಿಳೆಯರು ವೃಶ್ಚಿಕನ ಮನಸ್ಸಿನಲ್ಲಿ ವಿಶೇಷ ಸ್ಥಾನ ಪಡೆಯುತ್ತಾರೆ. ಅವರೊಳಗೆ ಈಕೆ ನನಗೆ ಮಾತ್ರ ಅನ್ನುವ ಸ್ವಾಮ್ಯಭಾವ ಹುಟ್ಟುತ್ತದೆ. ಇದು ಕೆಲವೊಮ್ಮೆ ಅತಿಯಾದ ಆಕರ್ಷಣೆಗೂ ಕಾರಣ ಆಗುವ ಸಾಧ್ಯತೆಯೂ ಇರುತ್ತದೆ. 5. ಭಾವನಾತ್ಮಕವಾಗಿ ಆಳವಾದ ಮಹಿಳೆ. ವೃಶ್ಚಿಕರು ಮೇಲ್ಮೈ ಮಾತುಗಳಲ್ಲಿ ಆಸಕ್ತಿ ಹೊಂದಿರುವುದಿಲ್ಲ. ಜೀವನ, ಕರ್ಮ, ನೋವು, ಭವಿಷ್ಯ, ಮರಣ, ಪುನರ್ಜನ್ಮ ಇಂತಹ ಗಂಭೀರ ವಿಚಾರಗಳ ಬಗ್ಗೆ ಆಲೋಚಿಸುವ ಮಹಿಳೆಯರು ವೃಶ್ಚಿಕರ ಮನಸ್ಸಿಗೆ ಹತ್ತಿರವಾಗುತ್ತಾರೆ. ನಿಧಾನ ಯೋಚನೆ ಮಾಡುವವರ ಜೊತೆ ವೃಶ್ಚಿಕರು ಬೇಗ ಬೇಸರಗೊಳ್ಳುತ್ತಾರೆ. ವೃಶ್ಚಿಕರ ಆಕರ್ಷಣೆಯ ಪರಿಣಾಮ ನಿಧಾನವಾಗಿ ಆರಂಭವಾಗುತ್ತದೆ. ಆದರೆ ಒಮ್ಮೆ ಆರಂಭವಾದರೆ ತುಂಬಾ ಆಳವಾಗಿರುತ್ತದೆ. ಸಂಪೂರ್ಣ ಒಪ್ಪಿಕೊಳ್ಳುವ ಸ್ವಭಾವ ಇರುತ್ತದೆ. ಆದರೆ ಇದರ ಜೊತೆ ಶಂಕೆ, ಸ್ವಾಮ್ಯಭಾವ, ಅತಿಯಾದ ಭಾವನಾತ್ಮಕ ಬಂಧನ ಇವುಗಳೂ ಬರುತ್ತವೆ. ಆದ್ದರಿಂದ ವೃಶ್ಚಿಕರೊಂದಿಗೆ ಸಂಬಂಧ ಹೊಂದುವ ಮಹಿಳೆ ಮಾನಸಿಕವಾಗಿ ಬಲಿಷ್ಠವಾಗಿರಬೇಕು. ವೃಶ್ಚಿಕರು ಯಾರತ್ತ ಆಕರ್ಷಿತರಾಗುವುದಿಲ್ಲ? ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಈ ಗುಣಗಳಿರುವ ಮಹಿಳೆಯರತ್ತ ಆಕರ್ಷಿತರಾಗುವುದಿಲ್ಲ. ಅತಿಯಾದ ಪ್ರದರ್ಶನ, ನಾಟಕೀಯ ವರ್ತನೆ, ಆಳವಿಲ್ಲದ ಮಾತು, ಎಲ್ಲರಿಗೂ ಸುಲಭವಾಗಿ ಸಿಗುವ ಸ್ವಭಾವ. ಅವರಿಗೆ ಸೌಂದರ್ಯಕ್ಕಿಂತ ಆತ್ಮದ ಆರ ಮುಖ್ಯ. ಒಟ್ಟಾರೆಯಾಗಿ ಸ್ನೇಹಿತರೆ,
ವೃಶ್ಚಿಕ ರಾಶಿಯವರು ಮಹಿಳೆಯರತ್ತ ಆಕರ್ಷಿತರಾಗುತ್ತಾರೆ ಎನ್ನುವುದು ನಿಜ ಹೌದು. ಆದರೆ ಅದು ಸಾಮಾನ್ಯ ಆಕರ್ಷಣೆ ಅಲ್ಲ, ಅದು ರಹಸ್ಯ, ಆರ ಮತ್ತು ಭಾವನಾತ್ಮಕ ತೀವ್ರತೆಯಿಂದ ಕೂಡಿದ ಆಕರ್ಷಣೆ. ಅವರು ಎಲ್ಲ ಮಹಿಳೆಯರತ್ತ ಅಲ್ಲ. ತಮ್ಮ ಮನಸ್ಸನ್ನು ಕಾಡುವ, ಆತ್ಮವನ್ನು ತಟ್ಟುವ ಮತ್ತು ತಮ್ಮದೇ ಪ್ರತಿಬಿಂಬವನ್ನು ತೋರಿಸುವ ಮಹಿಳೆಯರತ್ತ ಮಾತ್ರ ಆಕರ್ಷಿತರಾಗುತ್ತಾರೆ. ವೃಶ್ಚಿಕನ ಪ್ರೀತಿ ಅಥವಾ ಆಕರ್ಷಣೆ ಒಂದು ಬೆಂಕಿಯಂತಿದೆ. ಸರಿಯಾಗಿ ಹಿಡಿದರೆ ಬೆಳಕು ಕೊಡುತ್ತದೆ. ಅರ್ಥ ಮಾಡಿಕೊಳ್ಳದೆ ಆಡಿದರೆ ಸುಟ್ಟುಹೋಗುವ ಶಕ್ತಿಯೂ ಹೊಂದಿದೆ. ವೃಶ್ಚಿಕ ರಾಶಿಯವರಿಗೆ ಯಾವ ರಾಶಿ ಮಹಿಳೆಯರು ಆಕರ್ಷಿತರಾಗುತ್ತಾರೆ? ಜ್ಯೋತಿಷ್ಯಶಾಸ್ತ್ರದಲ್ಲಿ ವೃಶ್ಚಿಕ ರಾಶಿ ಅತ್ಯಂತ ಗಂಭೀರ, ರಹಸ್ಯಮಯ ಮತ್ತು ಭಾವನಾತ್ಮಕ ಆಳತೆಯ ರಾಶಿಯಾಗಿ ಪರಿಗಣಿಸಲಾಗಿದೆ. ಮಂಗಳ ಗ್ರಹದ ಪ್ರಭಾವದಿಂದ ಹುಟ್ಟಿದ ಈ ರಾಶಿಯವರು ಶಕ್ತಿ, ಧೈರ್ಯ, ತೀವ್ರತೆ ಮತ್ತು ದೃಢ ಸಂಕಲ್ಪಗಳ ಪ್ರತೀಕ. ಇವರ ಮನಸ್ಸು ಸಾಮಾನ್ಯವಾಗಿ ಎಲ್ಲರಿಗೂ ಓದಲು ಸಾಧ್ಯವಿಲ್ಲ. ಅವರು ಹೊರಗೆ ಶಾಂತವಾಗಿ ಕಾಣಿಸಿಕೊಂಡರೂ ಒಳಗೆ ಭಾವನೆಗಳ ಸಮುದ್ರ ಹರಿಯುತ್ತಿರುತ್ತದೆ. ಪ್ರೀತಿಯಲ್ಲಿ ಇವರಿಗೆ ಆಟವಿಲ್ಲ, ಅದು ಜೀವಿತದ ಬದ್ಧತೆ. ಹೀಗಿರುವಾಗ ವೃಶ್ಚಿಕ ರಾಶಿಯವರಿಗೆ ಯಾವ ರಾಶಿಯ ಮಹಿಳೆಯರು ಹೆಚ್ಚು ಆಕರ್ಷಿತರಾಗುತ್ತಾರೆ ಎಂಬುದು ಕುತೂಹಲಕರ ವಿಷಯ. ವೃಶ್ಚಿಕ ರಾಶಿಯವರಿಗೆ ಮೊದಲಾಗಿ ಆಕರ್ಷಣೆ ಉಂಟಾಗುವುದು ಕರ್ಕಾಟಕ ರಾಶಿಯ ಮಹಿಳೆಯರತ್ತ. ಕರ್ಕಾಟಕವು ಜಲತತ್ವದ ರಾಶಿಯಾಗಿರುವುದರಿಂದ ಭಾವನಾತ್ಮಕ ಆರದಲ್ಲಿ ಇವರಿಬ್ಬರಿಗೂ ಸಮಾನತೆ ಕಂಡುಬರುತ್ತದೆ. ಕರ್ಕಾಟಕ ಮಹಿಳೆಯರು ಮಮತೆ, ಕಾಳಜಿ ಮತ್ತು ಕುಟುಂಬ ಪ್ರೀತಿಯ ಪ್ರತೀಕ. ಅವರು ಪ್ರೀತಿಯಲ್ಲಿ ಸಂಪೂರ್ಣ ಹೃದಯದಿಂದ ತೊಡಗುತ್ತಾರೆ. ವೃಶ್ಚಿಕನ ಆಂತರಿಕ ನೋವು, ರಹಸ್ಯ ಭಾವನೆಗಳನ್ನು ಅರ್ಥಮಾಡಿಕೊಳ್ಳುವ ಶಕ್ತಿ ಕರ್ಕಾಟಕ ಮಹಿಳೆಯರಲ್ಲಿ ಹೆಚ್ಚು. ಈ ಕಾರಣದಿಂದ ಇವರಿಬ್ಬರ ನಡುವೆ ಆತ್ಮೀಯ ಮತ್ತು ನಿಷ್ಠೆಯ ಸಂಬಂಧ ಬೆಳೆಯುತ್ತದೆ. ಈ ಜೋಡಿ ಒಮ್ಮೆ ಬಂಧಿತವಾದರೆ ಸುಲಭವಾಗಿ ಬಿಡುವುದಿಲ್ಲ. ಮುಂದೆ ಮೀನ ರಾಶಿಯ ಮಹಿಳೆಯರು ವೃಶ್ಚಿಕನ ಹೃದಯವನ್ನು ಸ್ಪರ್ಶಿಸುತ್ತಾರೆ. ಮೀನ ರಾಶಿಯವರು ಕನಸುಗಳ ಲೋಕದಲ್ಲಿ ಬದುಕುವ ಮುಳಿದು ಮನಸ್ಸಿನವರು. ಅವರು ಆಧ್ಯಾತ್ಮಿಕತೆ ಮತ್ತು ಭಾವನಾತ್ಮಕ ಸಂಪರ್ಕಕ್ಕೆ ಹೆಚ್ಚು ಮಹತ್ವ ಕೊಡುತ್ತಾರೆ. ವೃಶ್ಚಿಕನ ಗಂಭೀರತೆ ಮತ್ತು ತೀವ್ರತೆಯನ್ನು ಮೀನ ಮಹಿಳೆಯರ ಮೃದುವಾದ ಸ್ವಭಾವ ಸಮತೋಲನಗೊಳಿಸುತ್ತದೆ. ಇವರಿಬ್ಬರ ನಡುವೆ ಮೂಡುವ ಬಂಧನ ಸಾಮಾನ್ಯ ಪ್ರೀತಿಗಿಂತ ಹೆಚ್ಚು ಆತ್ಮಸಂಬಂಧದಂತೆ ಕಾಣುತ್ತದೆ. ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಇವರ ಸಂಬಂಧದ ಬಲ. ಇನ್ನು ವೃಷಭ ರಾಶಿಯ ಮಹಿಳೆಯರು ವೃಶ್ಚಿಕನಿಗೆ ವಿಶೇಷ ಆಕರ್ಷಣೆಯ ಕೇಂದ್ರ. ವೃಷಭವು ಭೂತತ್ವದ ರಾಶಿ, ಸ್ಥಿರತೆ ಮತ್ತು ವಿಶ್ವಾಸದ ಪ್ರತೀಕ. ವೃಶ್ಚಿಕನ ವಿರೋಧಿ ರಾಶಿಯಾಗಿದ್ದರೂ ವಿರೋಧವೇ ಆಕರ್ಷಣೆಯಾಗಿ ಪರಿಣಮಿಸುತ್ತದೆ. ವೃಷಭ ಮಹಿಳೆಯರ ನಿಷ್ಠೆ, ಸಹನಶೀಲತೆ ಮತ್ತು ಪ್ರಾಯೋಗಿಕ ದೃಷ್ಟಿಕೋನ ವೃಶ್ಚಿಕನಿಗೆ ಭದ್ರತೆಯ ಭಾವ ನೀಡುತ್ತದೆ. ಇಬ್ಬರೂ ಹಠಿಗಳಾದರೂ ಒಮ್ಮೆ ಪ್ರೀತಿಯಲ್ಲಿ ನಿಲ್ಲಿಸಿದರೆ ಸಂಬಂಧ ಬಹಳ ಗಟ್ಟಿಯಾಗುತ್ತದೆ. ದೀರ್ಘಕಾಲದ ಸಂಬಂಧಕ್ಕೆ ಈ ಜೋಡಿ ಶಕ್ತಿಶಾಲಿ. ಮಕರ ರಾಶಿಯ ಮಹಿಳೆಯರು ಕೂಡ ವೃಶ್ಚಿಕನಿಗೆ ಆಕರ್ಷಣೆಯ ವಿಷಯ. ಮಕರ ಮಹಿಳೆಯರು ಹೊಣೆಗಾರಿಕೆ, ಶ್ರಮ ಮತ್ತು ಗುರಿಮುಖ ಜೀವನದ ಪ್ರತೀಕ. ವೃಶ್ಚಿಕನ ಮಹತ್ವಾಕಾಂಕ್ಷೆ ಮತ್ತು ಶಕ್ತಿಗೆ ಮಕರ ಮಹಿಳೆಯರ ಬೆಂಬಲ ಸಿಗುತ್ತದೆ. ಭಾವನಾತ್ಮಕತೆಗಿಂತ ಪ್ರಾಯೋಗಿಕತೆಯನ್ನು ಮೆಚ್ಚುವ ಮಕರ ಮಹಿಳೆಯರು ವೃಶ್ಚಿಕನ ಜೀವನಕ್ಕೆ ಸ್ಥಿರತೆ ತರುತ್ತಾರೆ. ಈ ಸಂಬಂಧ ಗೌರವ, ವಿಶ್ವಾಸ ಮತ್ತು ಪರಸ್ಪರ ಪ್ರೋತ್ಸಾಹದ ಮೇಲೆ ನಿಂತಿರುತ್ತದೆ. ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯವಾಗಿ ಆಕರ್ಷಣೆ ಉಂಟಾಗುವುದು ಕೇವಲ ಬಾಹ್ಯ ಸೌಂದರ್ಯದಿಂದಲ್ಲ. ಅವರಿಗೆ ಮನಸ್ಸಿನ ಆರ, ನಿಷ್ಠೆ ಮತ್ತು ರಹಸ್ಯಮಯ ವ್ಯಕ್ತಿತ್ವ ಮುಖ್ಯ. ಆತ್ಮವಿಶ್ವಾಸ ಇರುವ, ಮಾತಿನಲ್ಲಿ ನಿಷ್ಠೆ ಹೊಂದಿರುವ ಹಾಗೂ ದ್ರೋಹ ಮಾಡದ ಮಹಿಳೆಯರು ಇವರ ಗಮನ ಸೆಳೆಯುತ್ತಾರೆ. ವೃಶ್ಚಿಕನ ಪ್ರೀತಿ ತೀವ್ರ ಮತ್ತು ಸಂಪೂರ್ಣ. ಅವರು ಯಾರನ್ನಾದರೂ ಆಯ್ಕೆ ಮಾಡಿದರೆ ಸಂಪೂರ್ಣ ಹೃದಯದಿಂದ ಪ್ರೀತಿಸುತ್ತಾರೆ. ಆದರೆ ವಿಶ್ವಾಸಭಂಗವನ್ನು ಎಂದಿಗೂ ಸಹಿಸುವುದಿಲ್ಲ. ಆದರೆ ಕೆಲವು ರಾಶಿಗಳೊಂದಿಗೆ ಸವಾಲುಗಳು ಕಾಣಿಸಬಹುದು. ಉದಾಹರಣೆಗೆ, ಮಿಥುನ ರಾಶಿಯ ಚಂಚಲ ಸ್ವಭಾವ ವೃಶ್ಚಿಕನ ಗಂಭೀರತೆಗೆ ವಿರುದ್ಧ. ಸಿಂಹ ರಾಶಿಯ ಈಗೋ ಸ್ವಭಾವದಿಂದ ಘರ್ಷಣೆ ಸಾಧ್ಯ. ಧನು ರಾಶಿಯ ಅತಿಯಾದ ಸ್ವಾತಂತ್ರ್ಯಪ್ರಿಯತೆ ವೃಶ್ಚಿಕನ ಬಂಧನ ಭಾವನೆಗೆ ಹೊಂದಿಕೆಯಾಗದಿರಬಹುದು. ಆದರೂ ಜಾತಕದ ಸಂಪೂರ್ಣ ಸ್ಥಿತಿ, ಗ್ರಹಗಳ ಸ್ಥಾನ ಇತ್ಯಾದಿ ಅನೇಕ ಅಂಶಗಳು ಅಂತಿಮ ಹೊಂದಾಣಿಕೆಯನ್ನು ನಿರ್ಧರಿಸುತ್ತವೆ. ಒಟ್ಟಿನಲ್ಲಿ ವೃಶ್ಚಿಕ ರಾಶಿಯವರು ಭಾವನೆಗಳ ಆಳದಲ್ಲಿ ಬದುಕುವವರು. ಅವರಿಗೆ ಪ್ರೀತಿ ಎಂದರೆ ಮನಸ್ಸಿನ, ಆತ್ಮದ ಮತ್ತು ನಿಷ್ಠೆಯ ಬಂಧನ. ಕರ್ಕಾಟಕ, ಮೀನ, ವೃಷಭ ಮತ್ತು ಮಕರ ರಾಶಿಯ ಮಹಿಳೆಯರು ಇವರಿಗೆ ಹೆಚ್ಚು ಹೊಂದಾಣಿಕೆ ಮತ್ತು ಆಕರ್ಷಣೆ ಉಂಟುಮಾಡುವವರು ಎಂದು ಜ್ಯೋತಿಷ್ಯ ಹೇಳುತ್ತದೆ. ಆದರೆ ನಿಜವಾದ ಪ್ರೀತಿ ರಾಶಿಗಿಂತಲೂ ಮನಸ್ಸಿನ ಸತ್ಯತೆ ಮತ್ತು ಪರಸ್ಪರ ಗೌರವದಲ್ಲಿದೆ ಎಂಬುದು ಮರೆಯಬಾರದು. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.